ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಮಹಾ ತೀರ್ಪಿನ ಮಾನದಂಡ. ಈ ದಿನದ ದೇವರ ವಾಕ್ಯ: ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ. ಯಾಕೋಬನು 2ನೇ ಅಧ್ಯಾಯ 12ನೇ ವಚನ. ಪ್ರಕಟಣೆ 14ನೇ ಅಧ್ಯಾಯದ 1ನೇ ದೇವದೂತನು ಮನುಷ್ಯರಿಗೆ, ದೇವರಿಗೆ ಭಯಪಟ್ಟು ಆತನನ್ನು ಘನಪಡಿಸಿರಿ ಮತ್ತು ಭೂಲೋಕ ಪರಲೋಕಗಳನ್ನು ಉಂಟು ಮಾಡಿದ ದೇವರನ್ನು ಆರಾಧಿಸಿರಿ ಎಂದು ಕರೆಕೊಟ್ಟಿದ್ದಾನೆ. ಇದನ್ನು ಮಾಡಬೇಕಾದರೆ ಮನುಷ್ಯರು ದೇವರ ಆಜ್ಞೆಗಳಿಗೆ ವಿಧೇಯರಾಗಿರಬೇಕು. ದೇವರ ಆಜ್ಞೆಗಳಿಗೆ ವಿಧೇಯರಾಗದಿದ್ದರೆ ಯಾವುದೇ ಆರಾಧನೆಯು ದೇವರಿಗೆ ಇಷ್ಟವಾಗುವುದಿಲ್ಲ. ಯಾಕಂದರೆ ದೇವರ ಮೇಲಣ ಪ್ರೀತಿ ಏನೆಂದರೆ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದೇ ಎಂದು 1 ಯೋಹಾನನು 5ನೇ ಅಧ್ಯಾಯ 3ನೇ ವಚನದಲ್ಲಿ ಹೇಳಲಾಗಿದೆ. ತನ್ನ ಮರಣದ ಮೂಲಕ ನಮ್ಮನ್ನು ಆಜ್ಞೆಗಳಿಂದ ದೇವರು ಮುಕ್ತಗೊಳಿಸಿದ್ದಾನೆ ಎಂದು ಅನೇಕ ಧಾರ್ಮಿಕ ಬೋಧಕರು ಹೇಳುತ್ತಾರೆ. ಆದರೆ ಎಲ್ಲರೂ ಇದನ್ನು ಒಪ್ಪುವುದಿಲ್ಲ. ದೇವರಾಜ್ಞೆಗಳ ಗುಣಸ್ವಭಾವವು ಬದಲಾಗುವ ಗುಣವನ್ನು ಹೊಂದಿರುವುದಿಲ್ಲ. ಅದು ಆತನ ಚಿತ್ತವನ್ನು ಮತ್ತು ಅದರ ಕರ್ತೃವಿನ ಗುಣಸ್ವಭಾವವನ್ನು ಪ್ರಕಟಪಡಿಸುವುದೇ ಆಗಿದೆ. ದೇವರು ಪ್ರೀತಿ ಸ್ವರೂಪಿಯೂ ಆಗಿದ್ದಾನೆ. ಆತನ ಆಜ್ಞೆಗಳೂ ಸಹ ಪ್ರೀತಿಮಯವಾದದ್ದು ಆಗಿದೆ. ದೇವರ ಕಡೆಗಿನ ಮತ್ತು ಮನುಷ್ಯರ ಕಡೆಗಿನ ಪ್ರೀತಿಯು ಇವೆರಡೂ ದೊಡ್ಡ ತತ್ವಗಳಾಗಿವೆ. ನಿನ್ನ ಧರ್ಮಶಾಸ್ತ್ರವು ಸತ್ಯವಾಗಿದೆ ಎಂದು ಕೀರ್ತನೆಗಾರನು ಹೇಳಿದ್ದಾನೆ ಮತ್ತು ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿ ಎಂದು ಅಪೊಸ್ತಲನಾದ ಪೌಲನು ಹೇಳುತ್ತಾನೆ. ದೇವರ ಮನಸ್ಸು ಮತ್ತು ಚಿತ್ತದ ಅಭಿವ್ಯಕ್ತಿಯಾಗಿರುವ ಇಂತಹ ಆಜ್ಞೆಯು ಅದರ ಕರ್ತೃವಿನಂತೆಯೇ ಶಾಶ್ವತವಾಗಿರುತ್ತದೆ ಮತ್ತು ನ್ಯಾಯ ತೀರ್ಪಿನಲ್ಲಿ ಮನುಷ್ಯರ ಜೀವನ ಮತ್ತು ಗುಣಸ್ವಭಾವಗಳನ್ನು ಅಳೆಯುವ ಪರೀಕ್ಷಿಸುವ ಮಾನದಂಡವು ಈ ನಿತ್ಯವಾದ ಆಜ್ಞೆಗಳೇ ಆಗಿವೆ. ದೇವರಾಜ್ಞೆಗಳಿಗೆ ವಿಧೇಯರಾಗಿರಬೇಕಾಗಿರುವುದು ನಮ್ಮ ಕರ್ತವ್ಯ ಎಂದು ಹೇಳುತ್ತಾ ಸಕಲ ರಹಸ್ಯ ಸಂಗತಿಗಳನ್ನು ವಿಮರ್ಶಿಸುವ ನ್ಯಾಯ ವಿಚಾರಣೆಗೆ ದೇವರು ಪ್ರತಿಯೊಂದು ಕಾರ್ಯವನ್ನು ಗುರಿ ಮಾಡುವನು ಎಂದು ಸೊಲೊಮೋನನು ಹೇಳಿದ್ದಾನೆ. ನೀವು ಬಿಡುಗಡೆಯನ್ನುಂಟು ಮಾಡುವ ಧರ್ಮ ಪ್ರಮಾಣದ ಪ್ರಕಾರ ತೀರ್ಮಾನವನ್ನು ಹೊಂದತಕ್ಕವರೆಂದು ಮಾತಾಡಿರಿ, ನಡೆಯಿರಿ ಎಂದು ಅಪೊಸ್ತಲನಾದ ಯಾಕೋಬನು ಹೇಳಿದ್ದಾನೆ. ನ್ಯಾಯ ತೀರ್ಪಿನಲ್ಲಿ ದೇವರ ಮುಂದೆ ಯೇಸು ಕ್ರಿಸ್ತನು ತನ್ನ ಜನರ ಪರವಾಗಿ ವಾದಿಸಿದವನಾಗಿ ಕಾಣಿಸಿಕೊಳ್ಳುವನು. ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಯೇಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಎಂದು 1 ಯೋಹಾನ 2ನೇ ಅಧ್ಯಾಯ 1ನೇ ವಚನವು ಹೇಳುತ್ತದೆ. ಯಾಕೆಂದರೆ ಕ್ರಿಸ್ತನು ನಿಜವಾದ ದೇವಾಲಯಕ್ಕೆ ಅನುರೂಪ ಮಾತ್ರವಾದದ್ದಾಗಿಯೂ ಕೈಯಿಂದ ಕಟ್ಟಿದ್ದಾಗಿಯೂ ಇರುವ ಆಲಯದಲ್ಲಿ ಪ್ರವೇಶಿಸದೆ ದೇವರ ಸಮ್ಮುಖದಲ್ಲಿ ನಮಗೋಸ್ಕರ ಕಾಣಿಸಿಕೊಳ್ಳುವುದಕ್ಕೆ ಪರಲೋಕದಲ್ಲಿಯೇ ಪ್ರವೇಶಿಸಿದನು ಎಂದು ಇಬ್ರಿಯ 9ನೇ ಅಧ್ಯಾಯ 24ನೇ ವಚನವು ಹೇಳುತ್ತದೆ. ಮತ್ತು ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ ಎಂದು ಇಬ್ರಿಯ 7ನೇ ಅಧ್ಯಾಯ 25ನೇ ವಚನವು ಹೇಳುತ್ತದೆ. ತಮ್ಮ ಪಾಪದ ಬಗ್ಗೆ ನಿಜವಾಗಿಯೂ ಪಶ್ಚಾತ್ತಾಪಪಟ್ಟು ನಂಬಿಕೆಯಿಂದ ಕ್ರಿಸ್ತನ ರಕ್ತವನ್ನು ತಮ್ಮ ಪ್ರಾಯಶ್ಚಿತ್ತ ಯಜ್ಞವೆಂದು ಭಾವಿಸಿಕೊಂಡವರೆಲ್ಲರೂ ಮಹಾತೀರ್ಪಿನ ದಿನದಲ್ಲಿ ಪರಲೋಕದ ಪುಸ್ತಕದಲ್ಲಿನ ಅವರ ಹೆಸರುಗಳ ಮುಂದೆ ಕ್ಷಮೆಯನ್ನು ಹೊಂದಿದವರಾಗಿರುತ್ತಾರೆ. ಕ್ರಿಸ್ತನ ನೀತಿವಂತಿಕೆಯಲ್ಲಿ ಅವರು ಪಾಲುಗಾರರಾಗುತ್ತಿದ್ದಂತೆ ಮತ್ತು
ಅವರು ದೇವರಾಜ್ಞೆಗಳಿಗೆ ವಿಧೇಯರಾಗಿ ಹೊಂದಿಕೊಂಡು ನಡೆದ ಕಾರಣ ಅವರ ಪಾಪಗಳು ಅಳಿಸಲ್ಪಡುತ್ತವೆ ಮತ್ತು ಅವರು ನಿತ್ಯ ಜೀವನಕ್ಕೆ ಅರ್ಹರೆಂದು ಎಣಿಸಲ್ಪಡುತ್ತಾರೆ. ಜಯಶಾಲಿಗೆ ಹೀಗೆ ಶುಭ್ರ ವಸ್ತ್ರಗಳನ್ನು ಹೊದಿಸುವರು. ಜೀವಬಾಧ್ಯರ ಪಟ್ಟಿಯಿಂದ ಅವನ ಹೆಸರನ್ನು ನಾನು ಅಳಿಸಿಬಿಡದೆ ಅವನು ನನ್ನವನೆಂದು ನನ್ನ ತಂದೆಯ ಮುಂದೆಯೂ ಆತನ ದೂತರ ಮುಂದೆಯೂ ಒಪ್ಪುವೆನು ಎಂದು ಕ್ರಿಸ್ತನು ಹೇಳಿದ್ದಾನೆ. ಆಮೇನ್. ದೇವರ ವಾಕ್ಯಗಳನ್ನು ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.